ಒಂದೇ ಮಳೆಗೆ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ. ಇದೇನು ಫಸ್ಟ್ ಟೈಮ್ ಅಲ್ಲ, ಒಂದು ಸಣ್ಣ ಮಳೆನೂ ಬೆಂಗಳೂರು ತಡ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ನಿನ್ನೆ ದಾಖಲೆ ಪ್ರಮಾಣದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇಷ್ಟೂ ವರ್ಷಗಳಲ್ಲಿ ಸುರಿದಂಥ ದಾಖಲೆ ಪ್ರಮಾಣದಲ್ಲಿ ಮಳೆ. ಈ ಮಳೆಗೆ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ. 1.5 ಗಂಟೆ ಸರಿಸುಮಾರು ಮಳೆ ಆಗಿದೆ. ಈ ಮಳೆಗೆ ಪ್ರತ್ಯೇಕ ಘಟನೆಗಳಲ್ಲಿ 10 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಅದರಲ್ಲೂ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಆ ತಡೆಗೋಡೆ ಕುಸಿತಾ ಇದೆಯಲ್ಲ, 7 ಮಂದಿ ಸಾವನ್ನಪ್ಪಿದ್ದಾರೆ ಈ ಘಟನೆಯಲ್ಲಿ. ಮತ್ತೆ 7 ಮಂದಿ ಆಸ್ಪತ್ರೆ ಪಾಲಾಗಿದ್ದಾರೆ ಗಾಯಗೊಂಡು. ಇನ್ನು ಕರೆಂಟ್ ಶಾಕ್ ತಗುಲಿ ಪ್ರಾಣ ಬಿಟ್ಟಿದ್ದಾರೆ ಇಬ್ರು. ಮರಗಳು ಬೀಳ್ತಿವೆ, ರಸ್ತೆಗಳು ಜಲಾವೃತ ಆಗ್ತಾ ಇವೆ. ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮುಂದುವರೆಸಿದ್ದಾರೆ. ಬೆಂಗಳೂರು ಒಂದು ಅನ್ಪ್ಲಾನ್ ಸಿಟಿ. ಆದರೆ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ಗಳ ಪೈಕಿ ಒಂದಿಷ್ಟು ಬದಲಾವಣೆ ಮಾಡಿದ್ರೆ ಒಂದಿಷ್ಟು ಘಟನೆಗಳನ್ನ, ಇಂತಹ ದುರಂತಗಳನ್ನ ತಪ್ಪಿಸಬಹುದು. ಆದರೆ ಅಧಿಕಾರಿಗಳು ಮಾಡ್ತಿರುವಂತ ನಿರ್ಲಕ್ಷ್ಯಕ್ಕೆ ಪದೇ ಪದೇ ಈ ರೀತಿ ಮಳೆ ಬಂದಂತ ಸಂದರ್ಭದಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಒಂದಿಷ್ಟು ಪರಿಹಾರ ಏನೋ ಕೊಟ್ಬಿಡ್ತಾರೆ ಆ ಸಂದರ್ಭದಲ್ಲಿ. ಆದರೆ ಮೃತಪಟ್ಟಿರ್ತಾರಲ್ಲ, ಕಳ್ಕೊಂಡಿರ್ತಾರಲ್ಲ, ಆ ನೋವಂತೂ ತುಂಬಿಸಕ್ಕಾಗಲ್ಲ ಇವ್ರ ಹತ್ರ. ಒಂದು ಸ್ವಲ್ಪ ಮೊದಲೇ ಎಚ್ಚೆತ್ಕೊಂಡಿದ್ರೆ, ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಿದ್ರೆ ನಿನ್ನೆ ಈ ರೀತಿ ದುರಂತ ಸಂಭವಿಸ್ತಾ ಇರಲಿಲ್ಲ. ಬಿಬಿಎಂಪಿ ಇತ್ತು ಹಿಂದೆ, ಅವಾಗ್ಲೂ ಅದೇ ಕತೆ. ಮಳೆ ಬಂದಾಗ ಜಿಬಿ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ಈಗಲೂ ಅದೇ ವ್ಯಥೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಜನಸಾಮಾನ್ಯರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಎಚ್ಚೆತ್ಕೊಳ್ಬೇಕು ಅಂತಂದ್ರೆ ಈ ರೀತಿ ಮಹಾ ದುರಂತಗಳು ಸಂಭವಿಸ್ಬೇಕಾ? ಏನ್ ತಕ್ಷಣ ಅಲರ್ಟ್ ಆಗ್ಬಿಟ್ಟಿದ್ದಾರೆ, ಮೈಗೊಳವಿ ಫೀಲ್ಡ್ಗೆ ಬಂದಿದೀವಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ. ಆದ್ರೆ ಮತ್ತದೇ ನಿರ್ಲಕ್ಷ್ಯವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರಲ್ಲಿ ಡೇಂಜರ್ ಸ್ಪಾಟ್ಗಳು ಎಲ್ಲೆಲ್ಲಿವೆ, ಮಳೆ ಬಂದ್ರೆ ಏನೆಲ್ಲ ಸಮಸ್ಯೆಗಳು ನಿಮಗೆ ಆಗ್ತಾ ಇದೆ, ನೀವು ಕರೆ ಮಾಡಬಹುದು ನಮ್ಗೆ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ವರಲಕ್ಷ್ಮಿ ಅನ್ನೋರು ಕಾಲ್ ಮಾಡಿದ್ದಾರೆ. ವರಲಕ್ಷ್ಮಿ ಅವರೇ, ನಿಮ್ದು ಯಾವ ಏರಿಯಾ? ಬನಶಂಕರಿ ಮೇಡಮ್. ಬನಶಂಕರಿ. ನಿನ್ನೆ ಮಳೆ ಅವಾಂತರ ಹೆಂಗಿತ್ತು? ಯಾಕಂದ್ರೆ ಅಲ್ಲಿ ತುಂಬಾ ಮರಗಳಿದಾವೆ. ಅಯ್ಯೋ, ಹೇಳಕ್ಕೆ ಭಯಂಕರ ಆಗುತ್ತೆ ಮೇಡಮ್. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಮಕ್ಳುಗಳು ಸ್ಕೂಲ್ಗೆ ಹೋಗ್ಬೇಕು, ಸ್ಕೂಲ್ ಕರ್ಕೊಂಡು ಹೋಗೋರು ಇರ್ಬೋದು. ಅಪ್ಪ, ನಡೆದಾಡಕ್ಕೆ ಆಗಲ್ಲ ದಾರಿನಲ್ಲಿ. ಎಲ್ಲಿ ನೀರು ಹಳ್ಳ ಇರುತ್ತೋ ಅಂತಾನು ಗೊತ್ತಾಗಲ್ಲ ಮೇಡಮ್. ಜೀವನ ಕೈಯಲ್ಲಿ ಹಿಡ್ಕೊಂಡು ನಡೆದಾಡ್ಬೇಕು ಜೋರಾಗಿ ಮಳೆ ಬಂದಾಗ ಮೇಡಮ್. ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ, ಏನು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇನ್ ಸ್ಕೂಲ್ ಸ್ಟಾರ್ಟ್ ಆದ್ರೆ ಮಕ್ಳಿಗೂ ತುಂಬಾ ತೊಂದರೆ ಆಗತ್ತೆ ಮೇಡಮ್. ಗಾಡಿನಲ್ಲಿ ಓಡಾಡಬೇಕು, ಎಲ್ಲ ತುಂಬಾ ಕಷ್ಟ ಆಗತ್ತೆ ಮೇಡಮ್. ಇದೇನು ನಿಗಾ ವಹಿಸ್ತಾ ಇಲ್ಲ ಮೇಡಮ್ ಅಧಿಕಾರಿಗಳು. ಇವಾಗೆಲ್ಲ ಚೇಂಜ್ ಮಾಡ್ಕೊಂಡಿದೀವಿ ಅಂತ ಮಾಡ್ಕೊಂಡು ಅದು ಬೇರೆ ನೋಡಿ, ಏನಕ್ಕೂ ಚೇಂಜಸ್ ಇದೆ ಅಷ್ಟು ಹೊರತು ಏನೇನೂ ಇದಿಲ್ಲ. ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ, ಕೆಲಸ ಕಾರ್ಯದಲ್ಲಿ ಏನು ಬದಲಾವಣೆ ಇಲ್ಲ. ಏನಿಲ್ಲ ಮೇಡಮ್. ಹಳ್ಳಗಳು ದಿಣ್ಣೆಗಳು ಹಳ್ಳಗಳು ಬರೀ ಇದೆ. ದಾರಿನಲ್ಲಿ ನಡ್ಕೊಂಡು ಕರೆಂಟ್ ಹೋಗ್ಬಿಡತ್ತೆ. ಕತ್ಲೆನಲ್ಲಿ ಹೆಂಗ್ ನಡ್ಕೊಂಡು ಹೋಗಕ್ಕಾಗತ್ತೆ ಮೇಡಮ್? ವಯಸ್ಸಾಗಿರೋರು ಇರ್ಬೋದು, ಮಕ್ಕಳೇ ಇರ್ಬೋದು, ಮತ್ತೊಬ್ರು ಇರ್ಬೋದು. ತುಂಬಾನೇ ಕಷ್ಟ ಮೇಡಮ್. ವೈರ್ಗಳು ಬಿದ್ದೋಗಿರುತ್ತೆ ಮೇಡಮ್. ವೈರ್ಗಳು ಅವಾಗೆಲ್ಲ ನೋಡಿ, ಅಟ್ಲೀಸ್ಟ್ ಕಾರ್ಪೊರೇಟರ್ ಅಂತಿದ್ರು, ನಮಗ್ ಸ್ಪಂದಿಸ್ತಿದ್ರು. ಇಮಿಡಿಯೇಟ್ ಆಗಿ ಅವ್ರಿಗಾದ್ರು ಕಾಲ್ ಮಾಡಿ ಏನಾದ್ರು ಹೇಳ್ಬೋದಾಗಿತ್ತು. ಈಗ ಕೇಳೋರು ಯಾರಿಲ್ಲ. ಇಲ್ಲ ಮೇಡಮ್. ಮಳೆ ಬಂದ್ರೆ ಒಂಚೂರ್ ಮಳೆ ಬಂದ್ರೆ ಇದೆ ಕರೆಂಟ್ ಹೋಗ್ಬಿಡತ್ತೆ. ವಯಸ್ಸಾಗಿರೋರು ಇರ್ತಾರೆ ಮೇಡಮ್, ಲೆಬ್ಸಲೇಷನ್ ತಗೊಂತಾರಲ್ವಾ, ಅವ್ರಿಗೂ ಕರೆಂಟ್ ಹೋಗ್ಬಿಟ್ರೆ ಅವ್ರು ಹೆಂಗೆ ಮೇಡಮ್ ಚೇತರಿಸ್ಕೋಬೇಕಾಗತ್ತೆ? ವೀಸಿಂಗ್ ಇರೋರು ಆತರ ಎಲ್ಲಾನು. ಬೌರಿಂಗ್ ಹಾಸ್ಪಿಟಲ್ ಕಾಂಪೌಂಡ್ ಕುಸಿತ ಆಗಿದೆ. ತುಂಬಾ ಕಾಂಪೌಂಡ್ ಗಳಿದಾವೆ ಬೆಂಗಳೂರಲ್ಲಿ. ಕಾಂಪೌಂಡ್ ಗಳು ಸೀಲ್ ಬಿಟ್ಟಿರುತ್ತೆ, ಏನಿರುತ್ತೆ ಅಂತ ಇಂಜಿನಿಯರ್ಗಳು ಅವ್ರಿಗಾದ್ರೂ ಗೊತ್ತಾಗಲ್ವಾ? ಇದು ಅಧಿಕಾರಿಗಳು ಹೋಗ್ಬಿಟ್ಟು ಇದ್ ಮಾಡ್ತಾರಲ್ಲ, ನೋಡ್ತಾರಲ್ಲ ಮೇಡಮ್ ಎಲ್ಲಾನು. ಒಂದ್ಸಾರಿ ಎಲ್ಲಾನು ಒಂದ್ ರೌಂಡ್ ಬರ್ಬೇಕು ಮೇಡಮ್, ಎಲ್ಲೆಲ್ಲಿ ಏನೇನಿದೆ ಅಂತ. ಇದು ವಿಧಾನಸೌಧದೊಳಗಡೆ ಕೂತ್ಕೊಂಡು ಮಾತ್ರ ಮೀಟಿಂಗ್ ಮಾಡೋದಲ್ಲ ಯಾರಾದ್ರೂ ಆಗ್ಲಿ ಮೇಡಮ್. ದೊಡ್ಡ ಅವ್ರ ಒಳಗಡೆ ಕೂತ್ಕೊಂತಾರೆ. ವಿಧಾನಸೌಧ ಭದ್ರವಾಗಿದೆ ಮೇಡಮ್, ಅದು ಕಟ್ಟಡ. ಮಿಕ್ಕಿದವ್ರ ಗತಿ ಹೇಳಿ. ಫೈನ್, ಥ್ಯಾಂಕ್ ಯು ವರಲಕ್ಷ್ಮಿ ಅವರೇ ಮಾತಾಡಿದ್ರೆ. ನಿಮ್ಮ ಏರಿಯಾ ಪರಿಸ್ಥಿತಿ ನಮಗೆ ಗೊತ್ತಾಯ್ತು, ಬನಶಂಕರಿ. ಸೊ ಇನ್ನೊಂದ್ ಕಡೆ ಚನ್ನಕೇಶವ ಅನ್ನೋರು ಕಾಲ್ ಮಾಡಿದ್ದಾರೆ. ಚನ್ನಕೇಶವ ಅವರೇ ನಮಸ್ತೆ. ನಮಸ್ತೆ, ಹೇಳಿ. ನಿಮ್ದು ಯಾವ ಏರಿಯಾ? ದಕ್ಷಿಣ ಕನ್ನಡನ ನಿಮ್ದು? ಆ ಭಾಗದಲ್ಲಿ ಮಳೆ ಜಾಸ್ತಿ ಇಲ್ಲ ಅಂತಲ್ಲ, ಅಲ್ಲೇನ್ ಸಮಸ್ಯೆ ಆಗುತ್ತೆ ನಿಮ್ಗೆ ಮಳೆ ಬಂದಾಗ, ಜಾಸ್ತಿ ಮಳೆ ಬಂದಾಗ? ಮಳೆ ಬಂದಾಗ್ಲೂ ಇಲ್ಲಿ ಸೆಕೆ ಸಮಸ್ಯೆ ಇದೆಲ್ಲ ಇರುತ್ತೆ. ನಾನು ಬೆಂಗಳೂರು ಇದ್ರ ಬಗ್ಗೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಖಂಡಿತ ಮಾತಾಡಿ ಸರ್. ನೋಡ್ತಾ ಇರ್ತೀರಾ ಟಿವಿಲಿ, ನೀವು ಬಂದಿರ್ತೀರಾ ಟಿವಿನಲ್ಲಿ ತೋರಿಸ್ತಾ ಇದ್ದೀರಲ್ಲ. ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯನೇ ಕಾರಣ. ಸರ್ಕಾರಿ ಅಧಿಕಾರಿಗಳು ಮತ್ತೆ ಈ ಸರ್ಕಾರ ಅಂದ್ರೆ ಏನು, ಸರ್ಕಾರ ನಡೀತಾ ಇದೆ ಇವಾಗ, ಏನಿಲ್ಲ. ಹಲೋ ಸರ್, ನೀವು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಅದು ಮ್ಯೂಟ್ ಮಾಡ್ಬೇಡಿ, ಫೋನಲ್ಲೇ ಮಾತಾಡಿ, ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಸರಿ, ಓಕೆ.
ಜಯಲಕ್ಷ್ಮಿ ಅಂತ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಶೇಷಾದ್ರಿಪುರಮಿಂದ. ಜಯಲಕ್ಷ್ಮಿ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ನಿಮ್ ಏರಿಯಾದಲ್ಲಿ ನಿನ್ನೆ ನಾವು ನೋಡ್ತಾ ಇದ್ವಿ, ಸುದ್ದಿ ಪ್ರಸಾರ ಮಾಡ್ತಿದ್ವಿ. ಏನ್ ಸಮಸ್ಯೆ ಆಯ್ತು? ಬಸ್ ಸ್ಟಾಪ್ ಅಲ್ಲೇನೆ ಆಯ್ತು. ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕಾಲ್ ಮಾಡಿದ್ರೆ ಅದು ಒಂದು ಎಲೆಕ್ಟ್ರಿಕ್ ವೈರ್ ಬಿದ್ದೋಗಿ ಗ್ರೌಂಡಿಂಗು ಆಗ್ತಿತ್ತು. ಎಷ್ಟು ಫೋನ್ ಮಾಡಿದ್ರು ಯಾರು ಬರ್ಲಿಲ್ಲ ಮೇಡಮ್. ಇದು ಬರಕ್ಕೂ ಮುಂಚಿತವಾಗ್ಲೇ ನಾವ್ ಹೇಳಿರ್ತೀವಿ ಮಳೆ ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿ ಮಣ್ಣೆತ್ತು ಅಂತ. ಎತ್ತಲ್ಲ ಮೇಡಮ್. ಇದು ಇವಾಗ ಅವರು ನೀವು ಅಂದಂಗೆ ಇವ್ರು ಎಚ್ಚೆತ್ಕೊಳ್ಳಿಕ್ಕೆ ಯಾರು ಒಂದ್ 10 ಜನ ಸಾಯ್ಬೇಕು, ಅವಾಗ ಎಚ್ಚೆತ್ಕೊಳ್ಳಿ. ಯಾವ ಪ್ಲೇಸ್ ನೀವ್ ಹೇಳ್ತಿರೋದು? ಲಿಂಕ್ ರೋಡ್ ಶೇಷಾದ್ರಿಪುರಂ ಹೋಗುತ್ತಲ್ಲ ಮೇಡಮ್, ಇವಾಗ ತೋರ್ಸುದ್ರಿ ನೋಡಿ ಮರ ಬಿದ್ದೋಗಿದ್ದು ಸೇಮ್ ಅಲ್ಲೇನೆ. ಕುಮಾರ ಪಾರ್ಕ್ ಪ್ರಶಾಂತ್ ಹೋಟ್ಲ್ ಹತ್ರ ಅಂತೆಲ್ಲ ತೋರ್ಸುದ್ರಲ್ಲ ಅಲ್ಲೇನೆ. ಅದ್ರ ಸಂಬಂಧಪಟ್ಟ ಅಧಿಕಾರಿಗಳು ಬರೋದೇ ಇಲ್ಲ. ರಾತ್ರಿ 11 ಗಂಟೆ ಆದ್ರೂ ಯಾರು ಬಂದಿಲ್ಲ. ಕರೆಂಟ್ ಇಲ್ಲ, 5 ಅವರ್ ಕರೆಂಟ್ ಹೋಗಿದೆ. ಅವಾಗ ಸರಿ ಆಯ್ತು ಮರ ಎತ್ತಬೇಕು, ಅದು ಹೈವೇ ರೋಡ್ ಮಲ್ಲೇಶ್ವರಂ ಇಂದ ಬರೋದು ಎಲ್ಲ ಅದೇ ಬರುತ್ತೆ. ಮರ ಜರುಗ್ಸಲ್ಲ, ಸೈಡ್ ಗಿಡಕ್ಕೂ ಯಾರು ಬರಲ್ಲ. ಫೋನ್ ಎತ್ತಿದ್ರು ಅವತರ ತುಂಬಾ ನೆಗ್ಲೆಕ್ಟ್ ಆಗಿ ಮಾಡ್ತಾರೆ. ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡ್ತಾರೆ, ಮಾಡಲ್ಲ, ಎತ್ತದೇ ಇಲ್ಲ ಮೇಡಮ್, ಎತ್ತದೇ ಇಲ್ಲ. ನಾವ್ ಹೇಳಿದೀವಿ, ಅವ್ರು ಬರ್ಲಿಲ್ಲ, ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಮತ್ ನೀವೇನಕ್ಕಿದ್ದೀರಾ? ಸಂಬಂಧಪಟ್ಟ ಅಧಿಕಾರಿಗಳು ಕಾಲ್ ಮಾಡಿದ್ರೆ ಬಿಡಮ್ಮ ನಾವ್ ಮಾಡ್ತೀವಿ ಅಷ್ಟೇ ಅಂತ ಹೇಳ್ತಾರೆ. ಇದುವರೆಗೂ ಸಹ ರೆಸ್ಪಾನ್ಸ್ ಮಾಡ್ತಿಲ್ಲ. ಮಳೆ ನೀರು ಇದ್ರದ್ದು ಸ್ಲ್ಯಾಬ್ ಗಳೆಲ್ಲ ಮಣ್ಣೆತ್ತಬೇಕು ಮೇಡಮ್, ಎತ್ತಲ್ಲ. ಅದೇ ಮಣ್ಣು ಮಳೆ ಬಂದು ಒಳಕ್ ಹೋಗಿರುತ್ತೆ. ಮತ್ತೆ ಅದ್ರ ಮೇಲೆ ಒಂದು ಸ್ಲ್ಯಾಬ್ ಹಾಕ್ಬಿಟ್ಟು ಹೊರಟೋಗ್ತಾರೆ. ಅದನ್ನಾದ್ರೂ ನೆಟ್ಟಿಗೆ ಹಾಕ್ತಾರ, ಕಾಲಿಟ್ರೆ ಸಾಕು ಬಿದ್ದೋಗುತ್ತೆ. ಸ್ಕೂಲ್ ಹುಡುಗರು ಮನೆ ಎಷ್ಟೊಂದ್ಸಲ ಜಾರು ಬಿದ್ದಿದ್ದಾರೆ, ಅದ್ರ ಗಮನಕ್ಕೆ ವಿಡಿಯೋ ಮಾಡಿ ಹಾಕಿದ್ರು ಸಹ ಪುಟ್ಬಾತ್ ಹೊತ್ತು ಯಾರು ಏನು ಮಾಡಲ್ಲ ಮೇಡಮ್. ಏನಾದ್ರು ಜಾಸ್ತಿ ಮಾತಾಡ್ತು ಅಂದ್ರೆ ಅವ್ರ ಕಡೆ ಹುಡುಗರುಗಳು ಬರ್ತಾರೆ ಧಮ್ಕಿ ಹಾಕಕ್ಕೆ. ಅಲ್ಲ ಈ ತರ ದೊಡ್ಡ ದುರಂತ ಆದಾಗ ಎಚ್ಚೆತ್ಕೊಳ್ತಾರೆ ಸ್ವಲ್ಪ ದಿನ, ಆಮೇಲೆ ಮತ್ತೆ ಆದ್ರೂ ಎಚ್ಚೆತ್ಕೊಳ್ಳಲ್ಲ. ಹಂಗಾಗ್ಬಿಟ್ಟಿದೆ ಅಧಿಕಾರಿಗಳದ್ದು. ಅದಕ್ಕಿಂತ ದಪ್ಪ ಅದಾದ್ ಇವಾಗಾದ್ರೂ ಬಂದಿದಾರ, ನಿಮ್ ಕಷ್ಟ ಸುಖ ಏನಮ್ಮ ಏನಾಯ್ತು ಮಣ್ಣೆತ್ತಿ ತರ ನಮ್ಮ ಹಳೇ ಕಾಲದಲ್ಲಿ ಮನೆ ಒಳಗಡೆ ತುಂಬ್ಕೊಳ್ತಾ ಇತ್ತು, ಆ ರೀತಿ ತುಂಬ್ಕೊಂಡಿದ್ದೆ ನೆನೆ ನಮ್ಮ ಮನೆ ಕಡೆ ಎಲ್ಲ ನೀರ್ಗಳು ಮನೆ ಒಳಗಡೆ. ಇವಾಗ ಹೆಗಣಗಳಂತೂ ಮಾಮೂಲಿ ಬರ್ತಾ ಇರುತ್ತೆ. ಅದ್ರ ಜೊತೆ ಬೇರೆ ಏನಾದ್ರು ಬಂತು ಅಂದ್ರೆ ಮಕ್ಳುಗಳು ಇರ್ತಾರೆ, ಏನ್ ಮಾಡ್ಬೇಕು? ಯಾವ್ದು ಸರಿ ಇಲ್ಲ ಅನ್ನೋದು ನಿಮ್ ಕಂಪ್ಲೇಂಟ್. ಫೈನ್, ಥ್ಯಾಂಕ್ ಯು ಜಯಲಕ್ಷ್ಮಿ ಅವರು ಮಾತಾಡಿದಕ್ಕೆ. ಶಿವಮೊಗ್ಗದಿಂದ ಮಂಜುನಾಥ್ ಅಂತ ಮತ್ತೊಬ್ಬ ಕಾಲರ್ ಹಿಡಿದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್ ಅವರೇ, ನಾವು ಶಿವಮೊಗ್ಗದಿಂದ. ಹಾ ಸರ್. ಈಗ ಬೆಂಗಳೂರಲ್ಲಿ ಯಾವುದೇ ಅನುದಾನದ ಕೊರತೆ ಇಲ್ಲ ಸರ್ಕಾರದಿಂದ. ಹೌದು, ಮೊನ್ನೆ ಬಜೆಟ್ ಮಂಡನೆ ಆಗಿದೆ, ನೀವು ನೋಡಿರ್ತೀರಾ. 5 ಪಾಲಿಕೆಗಳಿಗಲ್ವಾ ಸಾವಿರಾರು ಕೋಟಿ ಅನುದಾನ ಬರ್ತಾ ಇದೆ. ಎಲ್ಲದೂ ಅನುದಾನಗಳು ಬಿಡುಗಡೆ ಆಗ್ತಾ ಇದೆ, ಬಟ್ ಕೆಲಸ ಆಗ್ತಾ ಇಲ್ಲ. ಈಗ ಮಳೆಗಾಲ ಹತ್ರ ಬಂತು ಅಂತ ಅಂದ್ಮೇಲೆ ಈ IAS ಅಧಿಕಾರಿಗಳು KAS ಅಧಿಕಾರಿಗಳು ಏನ್ ಮಾಡ್ಕೊಂಡಾರ? ಮೊನ್ನೆ ಗುಂಡಿ ಮುಚ್ಚಿದ ಲೆಕ್ಕ ನೋಡಿರ್ಬೋದು. ಚಾಮರಾಜಪೇಟೆಯಲ್ಲಿ 1 ಗುಂಡಿ ಮುಚ್ಚಕ್ 1 ಲಕ್ಷ ಖರ್ಚು ಮಾಡಿದೀವಿ ಅಂತ ಪೇಪರ್ ಅಲ್ಲಿ ತೋರಿಸಿದ್ದಾರೆ ದಾಖಲೆಗಳಲ್ಲಿ. 1 ಗುಂಡಿ ಮುಚ್ಚೋದಕ್ಕೆ ಅಷ್ಟೆಲ್ಲ ಬಿಲ್ ಮಾಡ್ಕೊಂಡು ಆಮೇಲೆ ಅದೇನೋ ನಾಯಿಗೆ ಬಿರಿಯಾನಿ ಹಾಕಿದ್ರಲ್ಲ ಮೇಡಮ್ ಅವರೇ, ಅದ್ ಪ್ರಸ್ತಾವನೆ ಇತ್ತು, ಆಮೇಲೆ ಭಾರಿ ಆಕ್ರೋಶ ಎಲ್ಲ ವ್ಯಕ್ತವಾಯ್ತಲ್ಲ, ಅದಕ್ಕೆ ವಿರೋಧ ವ್ಯಕ್ತವಾಯ್ತು. ಈ ತರದ ಬಿಲ್ಗಳನ್ನ ಮಾಡಿ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಈ ತರ ಬಿಲ್ಗಳನ್ನ ಮಾಡಿ ಬಿಲ್ ತಕ್ಕೊಂಡು ಇವ್ರ ಜೋಬ್ ತುಂಬಿಸ್ಕೊಂತದಾರ. ಆದ್ರೆ ಬೆಂಗಳೂರಲ್ಲಿ ಯಾವ್ದೇ ಕೆಲಸಗಳು ಆಗ್ತಾ ಇಲ್ಲ. ದಾಖಲೆಗಳಲ್ಲಿ ಆಗ್ತಿದೆ, ಪೇಪರ್ ಮೇಲೆ ಆಗ್ತಾ ಇದೆ, ನಿಜವಾಗ್ಲೂ ಆಗ್ತಿಲ್ಲ. ಅದೇ ಸಮಸ್ಯೆ. ಹೌದೌದು, ಇವ್ರ ಜೋಬ್ ತುಂಬಿಸ್ಕೊಳೋದಕ್ಕೆ ಯಾವ ತರ ಬೇಕೋ ಆ ತರ ಅನುದಾನಗಳನ್ನೆಲ್ಲ ಬಿಡುಗಡೆ ಮಾಡ್ಕೊಂಡು ಪರ್ಸೆಂಟೇಜ್ 40%, 60% ಎಲ್ಲ ತಗೊಂಡ್ಬಿಟ್ಟು ಇವ್ರು ಮನೆ ಜೋಬು ಗಾಡ್ರೇಜ್ ದುಡ್ಡು ತುಂಬಿಸ್ಕೊಂತ ಇದಾರೆ. ಬಟ್ ಜನರಿಗೆ ಅದು ತಲುಪ್ತಾ ಇಲ್ಲ, ಕೆಲಸಗಳು ತಲುಪ್ತಾ ಇಲ್ಲ. ಮಳೆಗಾಲ ಹತ್ರ ಬಂದಿದೆ. ಮಳೆಗಾಲ ಹತ್ರ ಬಂದಾಗ ಯಾವ್ಯಾವ ಹಳೆ ಬಿಲ್ಡಿಂಗ್ಗಳಿದಾವೆ, ಕಾಂಪೌಂಡ್ಗಳಿದಾವೆ, ಎಲ್ಲಿ ರಸ್ತೆ ಸರಿ ಇಲ್ಲ, ಕಾಲೇಜ್ ಸರಿ ಇಲ್ಲ, ಇವುಗಳನ್ನೆಲ್ಲ ನಾವು ಪರಿಶೀಲಿಸಬೇಕು, ಅದು ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ನೀವು ಯೋಚನೆ ಮಾಡಲ್ಲ. ಈಗ 5-7 ಜನ ಸತ್ತೋದ್ರು, 5 ಲಕ್ಷ ಸರ್ಕಾರದಿಂದ ಬಿಡುಗಡೆ ಮಾಡಿದ್ರು. ಸಾಕಾಗಲ್ಲ ಬಿಡಿ. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಜಯನಗರದಿಂದ ಗೌರಮ್ಮ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ಗೌರಮ್ಮ ಅವರೇ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಜಯನಗರ ಭಾಗ ಅಂತಂದ್ರೆ ಮರಗಳು ಜಾಸ್ತಿ ಇರ್ತಾವೆ, ತುಂಬಾ ಸಮಸ್ಯೆ ಆಗೋದು ಮರ ಬೀಳೋದು. ಸೊ ನಿನ್ನೆ ಮಳೆಯಿಂದ ನಿಮ್ಗೆ ಏನ್ ಸಮಸ್ಯೆ ಆಯ್ತು ನಿಮ್ ಏರಿಯಾದಲ್ಲಿ? ಮೇಡಮ್ ನಮ್ಮ ಏರಿಯಾದಲ್ಲಿ ಮರ ಬಿದ್ದೋಯ್ತು, ತುಂಬಾ ಮರಗಳೇನೆ ಬಿದ್ದೋಯ್ತು. ಆಕ್ಚುಲಿ ನಾವು ಇಲ್ಲಿ ಸೌತ್ ಎಂಡ್ ಮತ್ತೆ RV ಟೀಚರ್ಸ್ ಮಧ್ಯದಲ್ಲಿ ಇರೋದು ಟೀಚರ್ಸ್ ಕಾಲೇಜಲ್ಲಿ. ತುಂಬಾ ಟ್ರಾಫಿಕ್ ಜಾಮ್ ಆಯ್ತು. ಆಮೇಲೆ ಒಂದು ಖುಷಿ ವಿಷಯ ಏನಂದ್ರೆ ತಕ್ಷಣ BBMP ಅವರು ಇಲ್ಲಿ ಎಚ್ಚೆತ್ಕೊಂಡ್ರು ಮೇಡಮ್. ಎಚ್ಚೆತ್ಕೊಂಡು BBMP ಅವರು ಎಚ್ಚೆತ್ಕೊಂಡು ಇಮಿಡಿಯೇಟ್ ಆಗಿ ರಾತ್ರಿನೇ ಎಷ್ಟೋ ಜನಕ್ಕೆ ದಾರಿ ಟ್ರಾಫಿಕ್ ಜಾಮ್ ಆಗಿದ್ದನ್ನ ವ್ಯವಸ್ಥೆ ಮಾಡಿದ್ರು. ಕೆಲವೊಂದ್ ಕಡೆ ಗುಂಡಿ ಬಿದ್ದಿರೋದನ್ನ ಅವಾಗ್ಲೇನೆ JCB ತರಿಸಿ ಮುಚ್ಚಿದ್ರು. ಅದಕ್ಕೋಸ್ಕರ ಖುಷಿ ಆಯ್ತು, ಅದನ್ನ ಹೇಳ್ತಾ ಇದೀವಿ. ಮತ್ತೆ ಇವಾಗೆಲ್ಲ ತೆರವು ಮಾಡ್ತಾ ಇದಾರೆ ಮೇಡಮ್. ಹಂಗಾಗಿ ನಮಗೆ ಪರವಾಗಿಲ್ಲ, ನಮ್ ಕಡೆ ಒಂಚೂರು ಖುಷಿ ಆಯ್ತು ಅಂತ ಹೇಳಿ ಮಾಡ್ತಾ ಇದಾರೆ ಮೇಡಮ್. ಈಗ ಪೂರ್ತಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ. ಒಂದು ಅನ್ಪ್ಲಾನ್ ಸಿಟಿ ನಿರೀಕ್ಷೆಗೂ ಮೀರಿ ಬೆಳೆದ್ ಬಿಟ್ಟಿದೆ ಬಿಡಿ.
ಆದ್ರೆ ಬೆಳೆದ್ಬಿಟ್ಟಿದೆ. ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೋದಲ್ವಾ? ಈಗ ಬೇಸಿಗೆಗಾಲ, ಈ ಸಂದರ್ಭದಲ್ಲೇ ಮಳೆಗಾಲಕ್ಕೆ ಏನ್ ಬೇಕಾ ತಯಾರಿಗಳನ್ನ ಮಾಡ್ಕೊಳ್ಬೇಕು, ಟೈಮ್ ತುಂಬಾ ಕಮ್ಮಿ ಇದೆ. ಆಮೇಲೆ ಎಲ್ಲಿ ಮರ ಬೀಳಬಹುದು. ಏನಂದ್ರೆ ಇವಾಗ ಇವರು ಮೋರಿ ಕ್ಲೀನ್ಗೆ ಅಂತ ಹೇಳಿ ಗುಂಡಿಗಳು ತೆಗೆದ್ರಲ್ಲ, ಅದನ್ನ ಅವರು ಅವಾಗ ಮಾಡಿ ಅವತ್ತೇ ಮುಗಿಸ್ಬಿಟ್ರೆ ಇನ್ನ ಈ ಅವಾಂತರಗಳು ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ತೋಡ್ತಾರೆ, ಇವಾಗ ತೋಡ್ತಾರೆ, ಅದನ್ನ ಬಿಟ್ಬಿಡ್ತಾರೆ, ಅದ ಜಾಗ ಅಲ್ಲ, ಅಲ್ಲಿ ಕೋಆರ್ಡಿನೇಷನ್ ಪ್ರಾಬ್ಲಮ್. ಒಂದ್ ಕಡೆ BWSSP ಅವ್ರ ಪ್ರಾಬ್ಲಮ್. PWSSP ಅವ್ರು ಬಿಡಿ ಮೇಡಮ್, ಅವ್ರಿಗೆ ಹೇಳಕ್ಕೆ ಆಗಲ್ಲ. ನಾವು ಒಂದ್ ಹೇಳಿದ್ರೆ ಅವ್ರೊಂದ್ ಹೇಳ್ತಾರೆ ಮೇಡಮ್. ಫೈನ್ ಫೈನ್ ಫೈನ್. ಗೌರವ್ ಅವರೇ, ತುಂಬಾ ಕಾಲ್ಸ್ ಬರ್ತಾ ಇದೆ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಲೇಔಟ್ ಇಂದ ಕುಮಾರಸ್ವಾಮಿ ಅವರೇ ಕಾಲ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸೊ ನಿಮ್ಮ ಏರಿಯಾದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಹೇಳಿ? ಮಳೆ ಎಲ್ಲಕ್ಕೂ ಕಾರಣ ಕಸದ ಸಮಸ್ಯೆ ಮೇಡಮ್. ಮಳೆ ಬಂದಾಗ ಕಸ ಎಲ್ಲೋಗುತ್ತೆ? ಮೋರಿಗೆ ತಾನೇ ಹೋಗುತ್ತೆ. ಆ ಮೋರಿಗೆ ಹೋದಾಗ ಏನಾಗುತ್ತೆ, ಎಲ್ಲ ಬ್ಲಾಕ್ ಆಗತ್ತೆ. ಎಲ್ಲಾ ಕಡೆ ಕಸ ಒಂದು ಏರಿಯಾನಲ್ಲಿ 50 ಲೋಡ್ ಆಗುತ್ತೆ ಇವತ್ತು ಕಸ. ಯಾರು ತೆಗಿತಾ ಇಲ್ಲ, ಕಸ ತೆಗಿತಾ ಇಲ್ಲ. ಮಳೆ ಬಂದಾಗ ನೀರಿನ ಜೊತೆ ಕಸ ಹೋಗಿ ಮೋರಿಗಳು ಸಿಗಾಕೊಳ್ಳುತ್ತೆ. ಕರೆಕ್ಟ್. ಆ ಮೋರಿನಲ್ಲಿ ಸಿಗಾಕೊಂಡಾಗ ನೀರ್ ಹೇಗೆ ಹೋಗುತ್ತೆ ನೋಡಿ. ನೀವು ನೋಡ್ತಾ ಇದ್ದೀರಲ್ವಾ, ಇವಾಗ ನಿಮ್ ಇದ್ರಲ್ಲೇ ತೋರಿಸ್ತಾ ಇದ್ದಾರೆ, ಅಲ್ಲಿ ಒಂದು ಫ್ಲೈಓವರ್ ಕೆಳಗಡೆ ಕಸ ಎಷ್ಟಿದೆ ಅಂತ ಹೇಳಿ. ಅಂಡರ್ ಪಾಸ್ ಅಲ್ಲಿ ಆ ಕಸ ಹೋಗಿ ಎಲ್ಲಿ ಸೇರ್ಕೊಳುತ್ತೆ? ನೀರು ಮುಂದಕ್ಕೆ ಹೋದಾಗ ಅದು ಕಸ ತಡೆಯುತ್ತೆ. ಹಂಗೆ ಇದೆ, ಇವತ್ ಬೆಳಗ್ಗೆ ಆದ್ರೂ ಹಂಗೆ ಇದೆ, ನೀರ್ ಖಾಲಿ ಮಾಡಿಲ್ಲ ಅಲ್ಲಿ. ಹೌದು. ಅಲ್ಲ, ಅದನ್ನೇ ನಾವು ಹೇಳ್ತಿರೋದು ಕುಮಾರಸ್ವಾಮಿ ಅವರೇ. ಈಗ ಬೇಸಿಗೆ ಕಾಲದಲ್ಲಿ ಮಳೆಗಾಲಕ್ಕೆ ಏನ್ ಬೇಕು ಆ ತಯಾರಿಗಳನ್ನ ಮಾಡ್ಕೊಳ್ಬೇಕು. ಚರಂಡಿ ಕ್ಲೀನ್ ಮಾಡಿಸೋದು ಅಲ್ವಾ, ಅಂಡರ್ ಪಾಸ್ ಗಳನ್ನ ನೀಟಾಗಿ ಇಟ್ಕೊಳ್ಳೋದು, ಎಲ್ಲ ತಯಾರಿಗಳು ಮಾಡೋದಕ್ಕೆ ಅವಕಾಶ ಇರುತ್ತೆ. ಮಳೆಗಾಲ ಬಂದಾಗ ಎಚ್ಚೆತ್ಕೊಳ್ತೀವಿ ಅಂದ್ರೆ ಆಗಲ್ಲ ನೋಡಿ. ಒಂದ್ ಸಣ್ಣ ಮಳೆ ಬಂದ್ರೂ ಕೂಡ ಬೆಂಗಳೂರಲ್ಲಿ ತಡೆಯಲ್ಲ. ಅದೇನೋ ಹೇಳ್ತಾರಲ್ಲ, ಯುದ್ಧ ಬಂದಾಗ ಯುದ್ಧಾಭ್ಯಾಸ ಮಾಡಿದ್ರು ಅಂತ ಹೇಳಿ ಆ ತರ ಮಾಡ್ತಾರೆ ನಮ್ಮ ಜನಗಳು. ಅಧಿಕಾರಿ ವರ್ಗ ಆ ಕ್ಷಣಕ್ಕೆ ಯಾರು ಇದಾಗ್ತಾರೋ ಅವಾಗ ಅವ್ರು ಸತ್ತೋಗ್ತಾರೆ. ಅವಾಗ ಯಾರು ಅದಕ್ಕೆ ಜವಾಬ್ದಾರಿ? ಇವರೇನೋ 5 ಲಕ್ಷ ಕೊಟ್ಬಿಡ್ತಾರೆ. ಅವ್ರ ಮನೆಗೆ ಅವರೇ ಮೋಸ್ಟ್ಲಿ ಕೆಲಸ ದುಡಿಯೋರು ಇರ್ತಾರೆ. 5 ಲಕ್ಷ ಅವರೇ ಇರ್ತಾರೆ, ಯಜಮಾನ್ರು ಅವರೇ ಇರ್ತಾರೆ, ಅವ್ರಿಗೆ ಸಮಸ್ಯೆ ಆಗುತ್ತೆ. ಫೈನ್, ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ ಮಾತಾಡೋದಕ್ಕೆ. ಪಾಂಡವೇಶ್ ಅಂತ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ BTM ಲೇಔಟ್ ಇಂದ. ಪಾಂಡವೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಸೊ BTM ಲೇಔಟ್ ಅಲ್ಲಿ ಏನ್ ಸಮಸ್ಯೆ ಆಯ್ತು ಸರ್? ಆಮೇಲೆ ಏನಾದ್ರು ಪ್ರಾಬ್ಲಮ್ ಆದಾಗ ಸಂಬಂಧಪಟ್ಟವ್ರಿಗೆ ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾರಾ ಇಲ್ವಾ? ಮಾಡಲ್ಲ ಮೇಡಮ್, ಕರೆಂಟ್ ಹೋಗುತ್ತೆ, ಮರ ಬಿದ್ದೋಗುತ್ತೆ, ಮರ ಒಣಗಿದ್ರು ಏನು ಕಟ್ ಮಾಡಲ್ಲ, ಅದು ಹಂಗೆ ಇರತ್ತೆ. ಎಲ್ಲ ಆದ್ಮೇಲೆ ಮತ್ತೆ ಫೋನ್ ಮಾಡೋದು, ಇವಾಗ ಫೋನ್ ಮಾಡೋದು ಬೆಳಗ್ಗೆ ಬರ್ತದೆ, ನೈಟ್ ಮಾಡೋದು ಬೆಳಗ್ಗೆ ಬರ್ತದೆ. ಬೆಳಗ್ಗೆ ಈಗ ನೆನ್ನೆ 5 ಗಂಟೆಲಿ ಹೋಯ್ತು ಕರೆಂಟ್. ಮಕ್ಕಳೆಲ್ಲ ಅವ್ರಿಗೆ ಸಮಸ್ಯೆ ಆಗಿರಲ್ವಲ್ಲ, ಸಮಸ್ಯೆ ಆಗ ಜನಸಾಮಾನ್ಯರಿಗಲ್ವಾ? ಹೌದೌದು. ಆಮೇಲೆ ನೋಡ್ಕೊಂಡ್ರ ಆಯ್ತು ಅನ್ನೋ ನಿರ್ಲಕ್ಷ್ಯ. ಹೌದೌದು. ಅವ್ರ ಮನೆಯೊಳಗ್ ನೀರ್ ಬರಂಗ್ ನೋಡ್ಕೋತಾರ ಅವರು? ಇಲ್ಲ, ಹೈಫೈ ಜೀವನ ನಡೆಸ್ತಾರೆ. ಅವ್ರ ಮನೆಯಲ್ಲಿ ಮೇಲೆ ಇರತ್ತಲ್ಲ ಎಲ್ಲ, ಬರೋರ್ ಮನೆ ತಾನೇ ಕೆಳಗಡೆ ಇರೋದು. ನೀವೇನ ಸಲಹೆ ಕೊಡಕ್ ಇಷ್ಟ ಪಡ್ತೀರಾ? ಏನ್ ಬದಲಾವಣೆ ಮಾಡ್ಕೋಬೇಕು, ಆಗ್ಬೇಕು? ಏನು ಮಾಡಕ್ಕಾಗಲ್ಲ ಮೇಡಮ್. ಥ್ಯಾಂಕ್ ಯು ಪಾಂಡವೇಶ್ ಅವರೇ ಮಾತಾಡಿದಕ್ಕೆ. ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅಧಿಕಾರಿ ವರ್ಗದ ನಿರ್ಲಕ್ಷ್ಯದಿಂದಲೇ ಈ ಸಮಸ್ಯೆಗಳು ಆಗ್ತಿರೋದು. ತುಂಬಾ ಜನ ಮಾತಾಡೋರು ಹೇಳ್ತಾ ಇದ್ರು, ಕೆಲವು ಕಡೆ ರೆಸ್ಪಾಂಡ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಇನ್ ಕೆಲವು ಕಡೆ ಅಧಿಕಾರಿ ವರ್ಗಕ್ಕೆ ಫೋನ್ ಮಾಡಿ ಹೇಳಿದ್ರೆ, ಸಂಬಂಧಪಟ್ಟ ಇಲಾಖೆಗೆ ಹೇಳಿದ್ರೆ ನೋಡೋಣ ಮಾಡೋಣ ಅಂತ ಹೇಳ್ತಾರಂತೆ. ಅಂದ್ರೆ ರಾತ್ರಿ ಫೋನ್ ಮಾಡಿದ್ರೆ ಬೆಳಿಗ್ಗೆ ಬರ್ತಾರಂತೆ ಸ್ಪಾಟ್ಗೆ ಅಂತ ನಿರ್ಲಕ್ಷ್ಯ, ಅಷ್ಟು ಡಿಲೇ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ಜನಪ್ರತಿನಿಧಿಗಳು ಕಾರಣ ಇರ್ತಾರೆ. ಈಗ ನೋಡಿ, ದ್ವಂದ್ವ ಹೇಳಿಕೆಗಳು. CM ಬಂದ್ರು ನಿನ್ನೆ ಸ್ಪಾಟಿಗೆ ಬೌರಿಂಗ್ ಹಾಸ್ಪಿಟಲ್ ಹತ್ರ, ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ ತರಾಟೆಗೆ ತಗೊಂಡ್ರು. ಸೇಮ್ ಸ್ಪಾಟಿಗೆ DK ಶಿವಕುಮಾರು ಬರ್ತಾರೆ, ಅಧಿಕಾರಿಗಳು ತಪ್ಪಿಲ್ಲ ಮೇಲ್ನೋಟಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾರನ್ನ ಬಚಾವ್ ಮಾಡಕ್ ಹೊರಟಿದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಬಂದೇ ಬರುತ್ತೆ.